ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಪೋಸ್ಟ್ ಡಿಸಿನ ಸ್ಪೆಷಲ್ ಭರ್ತಿ 30,041 ಒಂದು 6 ಮೆರಿಟ್ ಲಿಸ್ಟನ್ನು ಯಾವಾಗ ಜಾರಿ ಮಾಡ್ತಾರೆ, ಹಾಗೆ 6 ಮೆರಿಟ್ ಲಿಸ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದವರಿಗೆ ಒಂದು ಅವಕಾಶ ಇದೆ ಅನ್ನೋದನ್ನು ತಿಳ್ಕೊಂಬರೋಣ. ಹಾಗೆ ಅದರ ಜೊತೆಗೆ ಒಂದು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅದನ್ನು ಕೂಡ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಇದೇ ಬರುವ ಒಂದು ಡಿಸೆಂಬರ್ 31ನೇ ತಾರೀಕಿನಂದು ಒಂದು 6 ಮೆರಿಟ್ ಲಿಸ್ಟನ್ನು ಜಾರಿ ಮಾಡ್ತಾರೆ. ಜಾರಿಯನ್ನು ಮಾಡ್ದೇ ಇದ್ರೇನಂದರೆ ಒಂದು ನ್ಯೂ ಇಯರ್ ಬರುವಂಥ ಒಂದು ಸಮಯದಲ್ಲಿ ನಿಮ್ಮ ಒಂದು 6 ಮೆರಿಟ್ ಲಿಸ್ಟು ಜಾರಿ ಆಗುತ್ತೆ. ಅದಕ್ಕೋಸ್ಕರ ನ್ಯೂ ಇಯರ್ ಸಮಯದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇರ್ತಾರೆ. ಅದಕ್ಕೋಸ್ಕರ ಏನಾದರೂ ಅವತ್ತು ಜಾರಿ ಮಾಡಲಿಲ್ಲ ಅಂತಂದರೆ ಜನವರಿ 4 ಅಥವಾ 5ನೇ ತಾರೀಕಿನಂದು ನಿಮ್ಮ ಒಂದು 6 ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಹಾಗೆ ಒಂದು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಂತೂ ಏನಂದರೆ 80% ಇರುವಂತಹ ವಿದ್ಯಾರ್ಥಿಗಳದ್ದು ಸೆಲೆಕ್ಷನ್ ಆಗುತ್ತೆ. ಗುಜರಾತಲ್ಲಿ ಅಂದರೆ 70% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗುತ್ತೆ. ಹಾಗೆ ಇನ್ನು ಅಸ್ಸಾಮಲ್ಲಿ ಏನಪ್ಪ ಅಂತಂದರೆ ಅಲ್ಲಿಯೂ ಕೂಡ ಒಂದು 70-75 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗುತ್ತೆ. ಇನ್ನು ನಾರ್ತ್ ಈಸ್ಟಲ್ಲಿ ಅಂದರೆ ಏನಪ್ಪ ಅಂತಂದರೆ 60% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ನಾರ್ತ್ ಈಸ್ಟ್ ಭಾಗದಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ತಮಿಳುನಾಡು ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಒಂದು 89-86 ಹೇಳ್ತಾ ಇದ್ದೀನಿ, 85 ಅಲ್ಲ, 89-86 ಇರುವಂತಹ ವಿದ್ಯಾರ್ಥಿಯದ್ದು ತಮಿಳುನಾಡು ಕರ್ನಾಟಕದಲ್ಲಿ ಸೆಲೆಕ್ಷನ್ ಆಗುತ್ತೆ. ಇನ್ನು ಉಳಿದಂಥ ರಾಜ್ಯದಲ್ಲಿ ಉತ್ತರ ಪ್ರದೇಶ್, ಗುಜರಾತ್, ಪಂಜಾಬ್ ಗುಜರಾತ್ ಅಲ್ಲ, ಉತ್ತರ ಪ್ರದೇಶ್, ಪಂಜಾಬಲ್ಲಿ ಏನಪ್ಪ ಅಂತಂದರೆ ಒಂದು ಹೈ ಲೆವೆಲ್ ಅಂದರೆ 91 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗುತ್ತೆ. ಅಲ್ಲಿಯೂ ಕೂಡ ಸ್ವಲ್ಪ ಇನ್ಮೇಲೆ ಹೋಗುತ್ತೆ, ಒಂದು 7th ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿಯಾಗಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗೆ ಅದರ ಜೊತೆಗೆ ಇನ್ನೊಂದು ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶಲ್ಲೂ ಕೂಡ ಏನಪ್ಪ ಅಂತಂದರೆ 89% ಇರುವಂತಹ ವಿದ್ಯಾರ್ಥಿಯದ್ದು ಮಧ್ಯಪ್ರದೇಶಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದನ್ನು ನಾನು ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತೀನಿ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ಒಂದು 5ನೇ ಮೆರಿಟ್ ಲಿಸ್ಟ್ ಇದ್ದು ತೋರಿಸ್ತೀನಿ ನಾನು ನಿಮಗೆ. ಅಂದರೆ ನಿಮಗೆ ಒಂದು ಲೈವ್ ಪ್ರೂಫ್ ಆಗಿ ನಿಮಗೆ ಗೊತ್ತಾಗಿಬಿಡುತ್ತೆ. ಈ ವಿಡಿಯೋನ ಎಂಡ್ವರೆಗೆ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ವಿಡಿಯೋನ ಎಂಡ್ವರೆಗೆ ನೋಡೋದಕ್ಕೆ ಟ್ರೈಯನ್ನು ಮಾಡಿ. ಹಾಗೆ ಇದೇ ರೀತಿಯ GDSಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ನನಗೆ ಮೊನ್ನೆ ಒಂದು ಗುಜರಾತಿಂದ ಒಂದು ಕಮೆಂಟು ಬಂದಿತ್ತು, ಯಾವ ರೀತಿಯಾಗಿ ಅಂದರೆ ಅಲ್ಲಿ ಒಂದು 70% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇರೋದ್ರಿಂದ ಅಲ್ಲಿಯೇ ಒಬ್ಬ ವಿದ್ಯಾರ್ಥಿಯ ಒಂದು ಕಮೆಂಟನ್ನು ಮಾಡಿದರು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಎಲ್ಲಿ ಹೋಗಬೇಕು ಅಂತ ಕೇಳ್ತಾ ಇದ್ರು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲಿ ಹೋಗಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಡಾಕ್ಯುಮೆಂಟ್ಸನ್ನು ಯಾವುಗಳನ್ನು ತೆಗೆದುಕೊಂಡು ನೀವು ಹೋಗಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ. ಹಾಗೆ ಅದರ ಜೊತೆಗೆ ಒಂದು 10th ಮಾರ್ಕ್ಸ್ ಕಾರ್ಡ್, ಆಮೇಲೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದರ ಜೊತೆಗೇ ಡೊಮೆಸ್ಟಿಕ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ ಅಂತ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇವನ್ನೆಲ್ಲ ಕೂಡ ನೀವು ಒಂದು ಒರಿಜಿನಲನ್ನೇ ತೆಗೆದುಕೊಂಡು ಹೋದರೆ ಮಾತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಪೂರ್ಣವಾಗಿ ಮುಗಿಯುತ್ತೆ. ಅದರ ಜೊತೆಗೇ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವಿದ್ಯಾರ್ಥಿ ಏನಪ್ಪ ಅಂತಂದರೆ ನನಗೆ ಕಮೆಂಟ್ ಮಾಡಿದ್ದ, ಸರ್ ನಾನು ಗುಜರಾತಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಸೆಲೆಕ್ಷನ್ ಆಗ್ತಾಯಿದ್ದೆ, ಅದಕ್ಕೆ ನಾನು ಗುಜರಾತಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ಗುಜರಾತಿಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಪ್ಪ ಅಂತಂದರೆ ಜನವರಿಯಲ್ಲಿ ಇಂಥ ಒಂದು ವೇಕೆನ್ಸಿಯನ್ನು ಬಿಡ್ತಾರೆ. ಯಾವ ರೀತಿಯಾಗಿ ಅಂತಂದರೆ ಒಂದು ಹೈ ಲೆವೆಲ್ 50,000ವರೆಗೂ ಒಂದು ಪೋಸ್ಟ್ಗಳು ಖಾಲಿ ಇದ್ದಾವೆ. ಅಲ್ಲಿಯವರೆಗೂ ಒಂದು ನೀವು ಕಾಯಬೇಕಾಗುತ್ತೆ. ಅಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ನಿರೀಕ್ಷೆಯನ್ನು ಮಾಡ್ಬೋದು. ಹಾಗೆ ಅದರ ಜೊತೆಗೆ ಗುಜರಾತಲ್ಲಿ ಏನಪ್ಪ ಅಂತಂದರೆ ಇರುವಂತಹ ವಿದ್ಯಾರ್ಥಿಗಳು ಅಂದರೆ ಲಕ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ 10th ಒಂದು 70% ಇರುವಂಥ ವಿದ್ಯಾರ್ಥಿಯದ್ದು ಕೂಡ ಒಂದು GDS ಅಲ್ಲಿ ಒಂದು ಗೌರ್ಮೆಂಟ್ ಜಾಬಿಗೆ ಅವ್ರದ್ದು ಒಂದು ಸೆಲೆಕ್ಷನ್ ಆಗ್ತಾಯಿದೆ ಅಂದರೆ ಅವರ ಲಕ್ಕು. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಮುಂದಿನ ದಿನಗಳಲ್ಲಿ ಬರುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಒಂದು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಒಂದು ಸ್ಕ್ರೀನ್ ಹೋಗೋಣ. ಇಂಡಿಯನ್ ಪೋಸ್ಟ್ GDS ಸರ್ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು GDS 2023 ಶೆಡ್ಯೂಲ್ ಟು ಶಾರ್ಟೆಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಆ ಒಂದು ಮೆರಿಟ್ ಲಿಸ್ಟನ್ನು ಹುಡ್ಕೊಳ್ಬೋದು. ಮೊದಲಿಗೆ ನಾವು ಗುಜರಾತ್ ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯವನ್ನು ನೋಡೋಣ. ಅದರ ಮೇಲೆ ಕ್ಲಿಕ್ ಅಂದರೆ 5ನೇ ಮೆರಿಟ್ ಲಿಸ್ಟನ್ನು ನೀವು ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಮೊದಲಿಗೆ ಏನಪ್ಪ ಅಂತಂದರೆ 80% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು 71 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಸೆಲೆಕ್ಷನ್ ಆಗ್ತಾಯಿದೆ. ಅದರ ಕೆಳಗಡೆನೇ ನೋಡ್ಬೋದು ಒಂದು 71, 77 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾಯಿದೆ. ಅದರ ಕೆಳಗಡೆ ಇನ್ನು ಮತ್ತೇನು ಹೋಗೋದಾದರೆ ಒಂದು 80% ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾಯಿದೆ. ಇನ್ನು ನೆಕ್ಸ್ಟ್ ಮಹಾರಾಷ್ಟ್ರ ರಾಜ್ಯವನ್ನು ನೋಡೋಣ, ಯಾವ ರೀತಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತ. ಆ ರಾಜ್ಯದಲ್ಲೂ ಕೂಡ ಈಗ ಇಲ್ಲಿ ನಾವು ಮಹಾರಾಷ್ಟ್ರವನ್ನು ಚೂಸ್ ಮಾಡ್ಕೊಂಡು ಅದರ ಕೆಳಗಡೆ ಒಂದು 5ನೇ ಮೆರಿಟ್ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. 5ನೇ ಮೆರಿಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 5ನೇ ಮೆರಿಟ್ ಲಿಸ್ಟು
ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೊದಲಿಗೆ ಏನಪ್ಪ ಅಂದರೆ ಮೊದಲನೇ ಪೇಜಲ್ಲಿ ಏನಪ್ಪ ಅಂತಂದರೆ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗಿಲ್ಲ. ಆದರೆ ಒಂದು ಕೆಳಗಿನ ಒಂದು ಲಿಸ್ಟನ್ನು ಚೆಕ್ ಮಾಡ್ಕೊಳ್ತಾ ಹೋದಂತಹ ಒಂದು ಸಮಯದಲ್ಲಿ ಏನಪ್ಪ ಅಂದರೆ 60% ಇರುವಂತಹ ವಿದ್ಯಾರ್ಥಿ ಕೂಡ ಮಹಾರಾಷ್ಟ್ರದಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ತೋರಿಸ್ತೀನಿ ನಿಮಗೆ ಒಂದು 60% ಇರುವಂಥ ವಿದ್ಯಾರ್ಥಿ ಯಾರು ಅಂತ. 81, 69 ಇರುವಂತಹ ವಿದ್ಯಾರ್ಥಿಯದ್ದು ನೋಡಿ ಫ್ರೆಂಡ್ಸ್. ಇಲ್ಲಿ ಏನಪ್ಪ ಅಂದರೆ 69 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಸೆಲೆಕ್ಷನ್ ಆಗಿದೆ. PWB ಅಂತ ಅವರ ಒಂದು ಕಾಸ್ಟು. ಆ ರಾಜ್ಯದಲ್ಲಿ ಕೂಡ ಒಂದು ಮಹಾರಾಷ್ಟ್ರದಲ್ಲಿ ಇಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗ್ತಾ ಇದೆ. ಹಾಗೆ ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಗೋಣ ಕೂಡ ಅಲ್ಲಿಯೂ. ಆದರೆ ಅಲ್ಲಿ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಅಂತೂ ನಿಮಗೆ ಕಾಣೋದೇ ಇಲ್ಲ. ಯಾಕಪ್ಪ ಅಂತಂದರೆ ಅಷ್ಟು ಹೆವಿ ಕಾಂಪಿಟೇಷನ್ ಇರೋದರಿಂದ ಒಂದು ಲೋ ಲೆವೆಲ್ ಇರೋದನ್ನೇ ಇಲ್ಲ ನಿಮಗೆ. ಇಲ್ಲಿ ನೋಡ್ಬೋದು 94 ಇಲ್ಲಿ ಒಂದು ಪರ್ಸೆಂಟೇಜ್ ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾಯಿದೆ. ಇಲ್ಲಿ ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ಇರ್ತಾರೆ ಅಂದರೆ ಅವರ ಪರ್ಸೆಂಟೇಜು ಕೂಡ ಒಂದು 100% ಏನು ಹಾಕ್ತಾ ಇರ್ತಾರಲ್ಲ, ಅವರು 100% ಅವರ ಒಂದು ಪರ್ಸೆಂಟೇಜ್ ಇರೋದನ್ನೇ ಇಲ್ಲ. ಅವರು ಫೇಕ್ ಇದ್ದಾಗೆ ಅವರು ಒಂದು ಗೋರ್ಮೆಂಟ್ ಜಾಬ್ ಆಸೆಗೋಸ್ಕರ ಆ ರೀತಿಯಾಗಿ ಮಾಡಿರ್ತಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ಇರಲಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತದೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.